ಪ್ರಾಮುಖ್ಯವಾದ ಇವತ್ತು ಈ ದೇಶದಲ್ಲಿ ಸ್ವತಂತ್ರ ಬಂದು 75 ವರ್ಷಗಳಾದರೂ ಸ್ವತಂತ್ರ ಮತ್ತು ಸಂವಿಧಾನ ಅದರ ಅಂಗವಾಗಿ ಈ ದೇಶಾದ್ಯಂತ 140 ಕೋಟಿ ಜನಸಂಖ್ಯೆಯು ಈ ದೇಶದಲ್ಲಿ ಇವತ್ತು ಸಂವಿಧಾನದ ಅಡಿಯಲ್ಲಿ ಈ ದೇಶದ ಅತ್ಯುನ್ನತ ಲೋಕಸಭೆ ಸಂವಿಧಾನದ ಶಿಲ್ಪಿ 140 ಕೋಟಿ ಜನಸಂಖ್ಯೆ ಇರುವ ಈ ದೇಶದ ಆರಾಧಕ ಈ ಪ್ರಪಂಚದಲ್ಲಿ ನಮ್ಮ ಸಂವಿಧಾನ ಯಾವ ದೇಶದಲ್ಲೂ ಇಲ್ಲ. ಯಾಕೆಂದರೆ ಎಲ್ಲ ಆಯಾಮಗಳಲ್ಲಿ ಈ ದೇಶದ ನಾಗರಿಕರಿಗೆ ಯಾವ ರೀತಿ ಸಂವಿಧಾನ ಕೊಟ್ಟರೆ ಈ ದೇಶ ಬಲಿಷ್ಠವಾಗುತ್ತೆ ಅನ್ನೋ ದೂರದೃಷ್ಟಿ ಇಟ್ಕೊಂಡು ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿದಂಥ ಮೇರು ವ್ಯಕ್ತಿ. ಅಂಥ ವ್ಯಕ್ತಿಯನ್ನು ಈ ದೇಶದ ಒಬ್ಬ ಭ್ರಷ್ಟ ನೀಚ ತಮಗೆಲ್ಲ ಗೊತ್ತಿದೆ. ಅಮಿತ್ ಶಾ ಜೈಲಿಗೆ ಹೋಗ್ತಾ ಬಂದಂಥ ಮನುಷ್ಯ. ಆ ಮನುಷ್ಯ ಹೇಳ್ತಾನೆ, ಅಂಬೇಡ್ಕರ್ ಅಂತೇಳಿ ಹೇಳೋದಕ್ಕಿಂತ ದೇವರು ನೆನೆಸಿ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಲೋಕಸಭೆಯಲ್ಲಿ ಮಾತಾಡ್ತಾನೆ. ಆಚೆ ಮಾತಾಡಿಲ್ಲ. ಇದು ಅತ್ಯಂತ ಖಂಡನೀಯ. ಈ ದೇಶಾದ್ಯಂತ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಮೇಲ್ವರ್ಗದವರು ಸೇರಿಕೊಂಡು ಅಂಬೇಡ್ಕರ್ನ ಆರಾಧಿಸ್ತಾರೆ. ಅವರ ತತ್ವ ಸಿದ್ಧಾಂತ, ಅವರು ಕೊಟ್ಟಂಥ ಧರ್ಮಪೀಠ ಸಂವಿಧಾನ. ಇಂಥ ಸಂದರ್ಭದಲ್ಲಿ ತುಚ್ಛ ಹೇಳಿಕೆಯನ್ನು ಕೊಟ್ಟಂಥ ಅಮಿತ್ ಶಾ ವಿರುದ್ಧವಾಗಿ ಇವತ್ತು ಇಡೀ ದೇಶಾದ್ಯಂತ ದೇಶದ ಉದ್ದಗಲಕ್ಕೂ ಅವರ ವಿರುದ್ಧವಾಗಿ ಕಠೋರ ಶಬ್ದಗಳಿಂದ ಮಾತಾಡ್ತಾ ಇರೋದು ಅಲ್ಲದೆ ಅವ್ರನ್ನ ಆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಇಲ್ಲ ಅಂದರೆ ಇಡೀ ದೇಶಾದ್ಯಂತ ತಾವೆಲ್ಲ ಬಯಲಿರಬೇಕಾಗತ್ತೆ, ರಕ್ತ ಕ್ರಾಂತಿ ಆಗಬೇಕಾಗತ್ತೆ. ಯಾಕಂದರೆ ಸಂವಿಧಾನ ಅಂಬೇಡ್ಕರ್ಗಿಂತ ದೊಡ್ಡ ವ್ಯಕ್ತಿ ಯಾರಿಲ್ಲ ನಮಗೆ. ಅವನ್ನೇ ಈ ರೀತಿ BJPಯವರು, ಮನುವಾದಿಗಳು ಮೊದಲಿಂದ, ಇವತ್ತೇನು ಹೊಸದೇನಲ್ಲ, ನೂರಾರು ವರ್ಷಗಳಿಂದ ವಿರೋಧ ಮಾಡ್ಕೊಳ್ತಾ ಇದ್ದಾರೆ ಅಂಬೇಡ್ಕರ್ ವಾದವನ್ನು. ಅಂಬೇಡ್ಕರ್ ಸಂವಿಧಾನ ಇಲ್ಲಾಂದರೆ ನಾವು ಯಾವ ಸಮಾಜಗಳು ನಾವು ಹೊಡೆದಾಗಿದ್ದೀವಿ. ಇವ್ರು ಯಾರೂ ಏನು ಮಾಡೋಕ್ಕಾಗಲ್ಲ. ಆ ಸಂವಿಧಾನ ಇರೋದ್ರಿಂದ ನಾವೆಲ್ಲ ಇವತ್ತು ಮೆಕ್ಯಾನಿಕ್ ಇರ್ಬೋದು, ಎಲ್ಲ ನಾಯಕರಿದಾರಲ್ಲ, ಇವ್ರು ಯಾರೂ ಮುಂದೆ ಬರೋಕ್ಕಾಗಿಲ್ಲ. ಆ ಸಂವಿಧಾನ ಅಡಿಯಲ್ಲಿ ಇವತ್ತು ಏನು ಸವಲತ್ತುಗಳಿದೆ, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಇವತ್ತೇನಾದರೂ ನಾವು ಓಡಾಡಬೇಕಾದ್ರೆ ಅದು ಧರ್ಮಗ್ರಂಥ ಇದ್ದಂಗೆ ಸಂವಿಧಾನ. ಆ ಸಂವಿಧಾನ ಬರೆದಂಥ ವ್ಯಕ್ತಿಯನ್ನು ಇವತ್ತು ಈ ತುಚ್ಛವಾಗಿ ಮಾತಾಡ್ತಾ ಇರ್ತಕ್ಕಂಥ ಈ ಮನೋವಾದಿಗಳ ವಿರುದ್ಧವಾಗಿ ತಾವೇನು 23ನೇ ತಾರೀಕು ಬೆಂಗಳೂರು ಚಲೋ ಇಟ್ಕೊಂಡಿದ್ದೀರಿ, ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಹಕಾರ ನೀಡುತ್ತೆ. ನಾನು ಅಹಿಂದ ಮುಖಂಡನಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ನಾವು ಇದರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ತಾವೆಲ್ಲ ನೋಡಿರ್ಬೋದು. ಯಾಕೆಂದರೆ ಇವತ್ತು BJPಯವರು ತಾವೆಲ್ಲ ನೋಡಿದ್ರಿ 2024ರ ಚುನಾವಣೆಯಲ್ಲಿ ಏನಾದರೂ ಅವ್ರು 400 ಸೀಟ್ ಬಂದಿದ್ದರೆ ಸಂವಿಧಾನವನ್ನೇ ಬಂದ್ ಮಾಡ್ತೀವಿ ಅಂತ ಹೇಳಿದರು.
ನಾವು 24ರ ಚುನಾವಣೆಯಲ್ಲಿ ಇಡೀ ರಾಜ್ಯಾದ್ಯಂತ ಓಡಾಡಿ ಹೇಳಿದ್ದೀವಿ. ಸ್ವಲ್ಪ ಏನಾದರೂ ಎಡವಟ್ಟಾದರೆ ಸಂವಿಧಾನಕ್ಕೂ ಕೈ ಹಾಕ್ತಾರೆ ಬಿ ಜೆ ಪಿ ಅವರು ಅಂತ ಹೇಳಿದ್ವಿ. ಅದೇನು ದುರಾದೃಷ್ಟವಶಾತ್ ಅವ್ರು 4 ಸೀಟ್ ಬರಲಿಲ್ಲ, ಸುಮ್ಮನೆ ಆದರು. ಇಲ್ಲಾಂದರೆ ಅವರು ಈ ಬಿ ಜೆ ಪಿ ಸರ್ಕಾರ 100ಕ್ಕೆ 100 ಅವ್ರ ತಲೆಯಲ್ಲಿತ್ತು. ಅವ್ರು ಹೇಳಿದರು, ನಾವು ಬಂದರೆ ಸಂವಿಧಾನವನ್ನು ತೆಗಿತೀವಿ ಅಂತ. ಅಂಥ ಮನೋವಾದಿಗಳು ಸರ್ಕಾರಗಳಿಗೆ ಇರೋದರಿಂದ ಇವತ್ತು ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಈ ರಾಜ್ಯದ ಮುಖ್ಯಮಂತ್ರಿಗಳು, 2ನೇ ಸಲ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಪರವಾಗಿದ್ದಾರೆ. ಅಂಬೇಡ್ಕರ್ ತತ್ವ ಸಿದ್ಧಾಂತಗಳ ಮೇಲೆ ಅವರು ಆದಿ ನಡ್ಕೊಂಡು ಬಂದಿರೋದ್ರಿಂದ ಇವತ್ತು ಅವರು ನಮ್ಮ ಬಲಭುಜವಾಗಿ ನಿಂತಿದ್ದಾರೆ. ಅದರಿಂದ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅಂಬೇಡ್ಕರ್ ಸಂವಿಧಾನವನ್ನು ವರ್ಷ ಪೂರ್ತಿ ಆಚರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಲಾಸ್ಟ್ ಸರ್ಕಾರದಲ್ಲಿ ತೀರ್ಮಾನ ತಗೊಂಡಿದೆ. ಅದಕ್ಕೋಸ್ಕರ ಇವತ್ತು ಎಲ್ಲ ನಮ್ಮ ಮುಖಂಡರು, ಏನು ಮುಳಬಾಗಿಲು ತಾಲೂಕಿನ ಎಲ್ಲ ಸಂಘಟನೆಗಳ ಮುಖಂಡರು ಇವತ್ತು ಬಂದಿದ್ದೀರಿ. ಇದಕ್ಕೆ ನಮ್ಮ ಬೆಂಬಲ ಪೂರ್ತಿ ಇರುತ್ತೆ. 23ನೇ ತಾರೀಕು ಎಲ್ಲರ ಜೊತೆಯಲ್ಲಿ ಬೆಂಗಳೂರಿಗೆ ಹೋಗೋಣ ಅಂತ ಹೇಳ್ತಾ ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ